ಅದು ಆಗಸ್ಟ್ ತಿಂಗಳು 2020ನೇ ಇಸ್ವಿ. ಉತ್ತರ ಪ್ರದೇಶದ ಹಸ್ತಿನಾಪುರದಲ್ಲಿ ಕೆಲವು ಹಳೆ ಕಾಲದ ಪಾಟ್ಸ್ಗಳು ಮಣ್ಣಿನಾಳದಲ್ಲಿ ಸಿಗ್ತವೆ. ಅಂಡ್ ನಂತರ ಸೈಂಟಿಸ್ಟ್ಗಳು ಅವುಗಳನ್ನು ಲ್ಯಾಬ್ನಲ್ಲಿ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಗೊತ್ತಾಗಿದ್ದು ಏನು ಅಂತಂದ್ರೆ ಅವು ಸುಮಾರು 3000 BC ವರ್ಷಗಳಷ್ಟು ಹಳೆಯದು ಅಂತ ಗೊತ್ತಾಯಿತು. ಅಂಡ್ ಇಷ್ಟೇ ಅಲ್ಲ, ಹಸ್ತಿನಾಪುರದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರುವ ಸಿನೌಲಿ ಎನ್ನುವಲ್ಲಿ ಹಳೆ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ದ ಯುದ್ಧ ರಥಗಳು ಮಣ್ಣಿನಾಳದಲ್ಲಿ ಸಿಗ್ತವೆ. ವಿಶ್ವಕ್ಕೆ ಶೂನ್ಯದ ಪರಿಕಲ್ಪನೆ ಕೊಟ್ಟಂತಹ ಭಾರತದವರೇ ಆದಂತಹ ಆರ್ಯಭಟರು ಕೂಡ ಮಹಾಭಾರತ ನಡೆದಿದ್ದು ಸುಮಾರು 3102 BC ವರ್ಷಗಳಷ್ಟು ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣನ ಅಂತ್ಯದ ನಂತರ ದ್ವಾಪರ ಯುಗದ ಅಂತ್ಯ ಆರಂಭವಾಯಿತು. ನಂತರ ಸ್ಟಾರ್ಟ್ ಆಗಿದ್ದೇ ಕಲಿಯುಗ. ಸೊ ಇಷ್ಟೆಲ್ಲ ಪುರಾವೆಗಳು ಹೇಳೋದೊಂದೇ, ಮಹಾಭಾರತ ಒಂದು ದಂತಕಥೆಯಲ್ಲ, ಪುರಾಣವಲ್ಲ, ಇದು ನಮ್ಮ ಭಾರತದ ಹೆಮ್ಮೆಯ ಇತಿಹಾಸ ಅಂತ. ಸೊ ಈ ಮಹಾಕಾವ್ಯದ ಕೆಲವು ಅದ್ಭುತ ರಹಸ್ಯ ಕಥೆಗಳನ್ನು ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಸತ್ಯವನ್ನು ನಾವು ತಿಳ್ಕೊಬೇಕಂದ್ರೆ ಸತ್ಯದ ಬುಡವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮಹಾಭಾರತ ಎಂಬ ಮಹಾಕಾವ್ಯವನ್ನು ಬರೆದಿದ್ದು ವೇದವ್ಯಾಸರು. ನೆನಪಿರಲಿ, ಇದೇ ವೇದವ್ಯಾಸರು ವೇದಗಳನ್ನು ವಿಂಗಡಣೆ ಮಾಡಿದ ಮೇಲೆ ವೇದವ್ಯಾಸರು ಅನ್ನೋ ಹೆಸರನ್ನು ಪಡೆದಿದ್ರು. ವೇದವ್ಯಾಸರು ಮಹಾಭಾರತವನ್ನ ಪರ್ವಗಳಲ್ಲಿ ರಚಿಸಿದ್ದಾರೆ. ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ. ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವದಿಂದ ಹಿಡಿದು ಸ್ವರ್ಗಾರೋಹಣ ಪರ್ವದವರೆಗೆ ಮಹಾಭಾರತವನ್ನು ರಚನೆ ಮಾಡಲಾಗಿದೆ. ಹಾಗೆ ಮಹಾಭಾರತದಲ್ಲಿ ಒಟ್ಟು 1,00,000 ಶ್ಲೋಕಗಳಿವೆ. ಬಹಳಷ್ಟು ಜನರ ತಪ್ಪು ಕಲ್ಪನೆ ಏನು ಅಂತಂದ್ರೆ ಮಹಾಭಾರತ ಕೇವಲ ಕೌರವ ಹಾಗೆ ಪಾಂಡವರ ನಡುವೆ ನಡೆದಂಥ ಯುದ್ಧ ಅಂತ ಅನ್ಕೊಂಡಿದ್ದಾರೆ. ಮಹಾಭಾರತ ಕೇವಲ ಒಂದು ಯುದ್ಧ ಆಗಿರಲಿಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂಥ ಒಂದು ಮಹಾಕಾವ್ಯ. ಭಾರತದಲ್ಲಿ ಹಿಂದುತ್ವದಲ್ಲಿ ಬರೋ ಹಲವಾರು ಕಥೆಗಳು ಇರೋದು ಇದೇ ಮಹಾಭಾರತದಲ್ಲಿ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತಿರುವ ಹಾಗೆ ಭಗವದ್ಗೀತೆಯ ಜೊತೆಗೆ ದಮಯಂತಿ, ಶಕುಂತಲ, ಪುರೂರವ, ಊರ್ವಶಿ, ಸಾವಿತ್ರಿ, ಸತ್ಯವಾನ್, ಋಷ್ಯಶೃಂಗನಂಥ ಹಲವಾರು ಕಥೆಗಳು ಕೂಡ ಮಹಾಭಾರತದಲ್ಲಿ ಬೆರೆತುಕೊಂಡಿವೆ. ವ್ಯಾಸರೇ ಹೇಳಿದ ಹಾಗೆ ಮಹಾಭಾರತ ಒಂದು ಇತಿಹಾಸ. ಅಂಡ್ ಇತಿಹಾಸ ಅಂತಂದ್ರೆ ನಮ್ಮ ನಡುವೆ ನಡೆದಿರುವ ಒಂದು ನಿಜವಾದ ಘಟನೆ ಅಂತ ಅರ್ಥ. ಅಂಡ್ ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಮುಂಬರುವ ಪೀಳಿಗೆಗೆ ಒಂದು ಶಿಕ್ಷಣ ಆಗಿರ್ಲಿ ಅನ್ನೋ ತರ ರಚನೆ ಮಾಡಲಾಗಿದೆ. ಲೈಕ್ ಅಭಿಮನ್ಯು, ಎಷ್ಟೇ ವೀರನಾದ್ರೂ ಅರ್ಧ ಜ್ಞಾನ ಯಾವಾಗ್ಲೂ ಜೀವಕ್ಕೆ ಕುತ್ತು ಅನ್ನೋ ತರ. ರಾಜ್ಯ ಇದ್ರೂ ಕೂಡ ಅಹಂಕಾರದಿಂದ ಮೆರೆತಿದ್ದ ದುರ್ಯೋಧನನ ಬಗ್ಗೆ ಆಗ್ಲಿ, ಮಕ್ಕಳ ಮೇಲಿನ ಅಂಧ ಪ್ರೀತಿ ಇಟ್ಟುಕೊಂಡಂತ ಧೃತರಾಷ್ಟ್ರ ದ್ರೋಣಾಚಾರ್ಯರ ಕಥೆ ಆಗ್ಲಿ, ಕೆಟ್ಟವರ ಸಹವಾಸದಿಂದ ಕೆಟ್ಟಂತ ಅಶ್ವತ್ಥಾಮ ಮತ್ತು ಕರ್ಣನ ಕಥೆಯ, ಹೀಗೆ ಪ್ರತಿಯೊಂದು ಪಾತ್ರವೂ ಕೂಡ ಈಗಿನ ಟೈಮ್ ಲೈನ್ ನಲ್ಲಿ ತುಂಬಾ ಹತ್ತಿರ ಅಂತ ಅನಿಸುತ್ತೆ. ಅಂಡ್ ಸರ್ಪ್ರೈಸಿಂಗ್ಲಿ ಮಹಾಭಾರತದಲ್ಲಿ ಕಲಿಯುಗದ ಬಗ್ಗೆ ಕೂಡ ಹೇಳಲಾಗಿದೆ. ಕಲಿಯುಗ ಅಂತಂದ್ರೆ ದ ಏಜ್ ಆಫ್ ಕಲಿ ಅಥವಾ ದ ಏಜ್ ಆಫ್ ಡಾರ್ಕ್ನೆಸ್ ಅಂತ ಕೂಡ ವಿವರಿಸಲಾಗಿದೆ. ಹೀಗೆ ಮಹಾಭಾರತ ನಡೆದಿದೆ ಅನ್ನೋದಕ್ಕೆ ಕೆಲವು ಪ್ರೂಫ್ಸ್ಗಳನ್ನು ಈಗ ನಾವು ನೋಡೋಣ. ಮೊದಲ ಪ್ರೂಫ್ ಏನಂದ್ರೆ ಸಂಗಮ್ ಲಿಟ್ರೇಚರ್. ಇದು ದಕ್ಷಿಣ ಭಾರತದಲ್ಲಿ ಉಲ್ಲೇಖವಿರುವ ಒಂದು ಇತಿಹಾಸ. ಅಂಡ್ ಇದರಲ್ಲಿ ಮಹಾಭಾರತದ ಕೆಲವು ಸನ್ನಿವೇಶಗಳ ಬಗ್ಗೆ ವಿವರಿಸಲಾಗಿದೆ. ಇನ್ನು ಕರ್ನಾಟಕದ ಐಹೊಳೆ ಟೆಂಪಲ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಅಂತ ಅನ್ಕೋತೀನಿ. ಅಲ್ಲಿ ಕೂಡ ಮಹಾಭಾರತದ ಹಲವಾರು ಕಥೆಗಳನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಅಂಡ್ ಮಹಾಭಾರತ ನಡೆದಿದೆ ಅನ್ನೋದಕ್ಕೆ ಕೆಲವು ಲ್ಯಾಂಡ್ ಪ್ರೂಫ್ಸ್ಗಳು ಕೂಡ ಇವೆ. ಬನ್ನಿ ಅವುಗಳ ಬಗ್ಗೆ ನೋಡೋಣ. ಹೌದು, ಮಹಾಭಾರತ ನಡೆದಿದೆ ಅನ್ನೋದಕ್ಕೆ ಆರ್ಕಿಯೋಲಾಜಿಸ್ಟ್ಗಳಿಗೆ ಈಗಾಗಲೇ 35ಕ್ಕೂ ಹೆಚ್ಚು ಜಾಗಗಳಲ್ಲಿ ಎವಿಡೆನ್ಸ್ ಸಿಕ್ಕಿವೆ. ಅಂಡ್ ಈ ಎಲ್ಲ ಜಾಗಗಳು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿರುವ ಜಾಗಗಳೇ ಅನ್ನೋದು ನಂಬಲೇಬೇಕಾದ ವಿಚಾರ. ಅಂಡ್ ಇದರಲ್ಲಿ ಅತಿ ಹೆಚ್ಚು ಅವಶೇಷ ಸಿಕ್ಕಿದ್ದು ಅಂತಂದ್ರೆ ಅದು ಹಸ್ತಿನಾಪುರದಲ್ಲಿ. ಅಂಡ್ ಹಸ್ತಿನಾಪುರದ ಬಗ್ಗೆ ನಿಮ್ಗೆಲ್ಲ ಮೊದಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಮಹಾಭಾರತದಲ್ಲಿ ರಾಜರು ಆಳ್ತಿದ್ದ ಜಾಗವಿದು. ಇದೇ ಜಾಗದಲ್ಲಿ ಸಿಕ್ಕಂತಹ ಕೆಲವು ಅವಶೇಷಗಳು 3rd ಸೆಂಚುರಿ BC ಯಲ್ಲಿ ಇದ್ವು ಅಂತ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಗೊತ್ತಾಗಿದೆ. ಅಂಡ್ ಇಂತಹದೇ ಅವಶೇಷಗಳು ಮಧುರಾ ಮತ್ತು ಕುರುಕ್ಷೇತ್ರ ನಗರಗಳಲ್ಲೂ ಕೂಡ ಸಿಕ್ಕಿವೆ. ಸಿನೌಲಿ ಹಸ್ತಿನಾಪುರದಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ. ಇದೇ ಸಿನೌಲಿಯ ಬಾಗ್ಪಟ್ ಅನ್ನೋ ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು 5000 ವರ್ಷಗಳ ಹಿಂದೆ ಬಳಸ್ತಿದ್ದ ರಾಜರ ರಥಗಳ ಅವಶೇಷಗಳನ್ನು ಕೂಡ ಕಂಡುಹಿಡಿಯಲಾಗಿದೆ. ಅಷ್ಟೇ ಅಲ್ಲ, ರಥಗಳ ಜೊತೆಗೆ ಇಲ್ಲಿ ರಾಜರು ಯೂಸ್ ಮಾಡ್ತಿದ್ದ ಶಸ್ತ್ರಾಸ್ತ್ರಗಳ ಅವಶೇಷಗಳು ಕೂಡ ಸಿಕ್ಕಿವೆ. ಬಹಳಷ್ಟು ಜನರಿಗೆ ಗೆಲಿಲಿಯೋ ಕಂಡುಹಿಡಿದಂಥ ಟೆಲಿಸ್ಕೋಪ್ನಿಂದ ಆಕಾಶದಲ್ಲಿರುವ ಗ್ರಹ ನಕ್ಷತ್ರಗಳು ಕಂಡುವು ಅನ್ನೋ ಭ್ರಮೆ ಇದೆ. ಸ್ನೇಹಿತರೆ, ಮಹಾಭಾರತದಲ್ಲಿ ಅರುಂಧತಿ ಮತ್ತು ವಶಿಷ್ಠ ಅನ್ನೋ ನಕ್ಷತ್ರಗಳ ಬಗ್ಗೆ ಪರಿಕಲ್ಪನೆಯನ್ನ ಅದಾಗಲೇ ಕೊಟ್ಟಿದ್ರು. ಸೊ ಈಗಲೂ ಕೂಡ ಮದುವೆ ಆದ್ಮೇಲೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ತೋರಿಸುವ ಒಂದು ವಾಡಿಕೆ ನಮ್ಮಲ್ಲಿದೆ. ಸೊ ಅವರು ಹಗಲೊತ್ತಿನಲ್ಲಿ ಆಕಾಶದಲ್ಲಿ ನೋಡೋ ನಕ್ಷತ್ರಗಳು ಬೇರೆ ಯಾವುವೂ ಅಲ್ಲ, ಅವು ಅರುಂಧತಿ ಮತ್ತು ವಶಿಷ್ಠ ನಕ್ಷತ್ರಗಳು. ಅರುಂಧತಿ ಹಾಗೆ ವಶಿಷ್ಠ ನಕ್ಷತ್ರಗಳು ನಮಗೆ ಗೊತ್ತಿರುವ ಈ ಯೂನಿವರ್ಸ್ನಲ್ಲಿ ತಮ್ಮ ಸುತ್ತ ತಾವು ಸುತ್ತಿಕೊಳ್ಳುವ ನಕ್ಷತ್ರಗಳು. ಇವುಗಳನ್ನ ಮಾಡರ್ನ್ ಸೈನ್ಸ್ ನಲ್ಲಿ ವಶಿಷ್ಠ ಅಂತಂದ್ರೆ ಮಿಜಾರ್, ಹಾಗೆ ಅರುಂಧತಿ ಅಂತಂದ್ರೆ ಅಲ್ಕೋರ್ ನಕ್ಷತ್ರಗಳು ಅಂತ ಕರೆಯಲಾಗುತ್ತೆ. ಅಂಡ್ ಈ 2 ನಕ್ಷತ್ರಗಳು ಊರ್ಜಾ ಮೇಜರ್ ಕಾನ್ಸ್ಟಲೇಷನ್ ನಲ್ಲಿ ಕಾಣಸಿಗ್ತವೆ. ಅಂಡ್ ಜಸ್ಟ್ ಇಮ್ಯಾಜಿನ್, ಆಗಿನ ಕಾಲದಲ್ಲಿ ಟೆಲಿಸ್ಕೋಪ್ ಹೆಲ್ಪ್ ಇಲ್ದೇನೆ ಈ ಎಲ್ಲ ಗ್ರಹಗತಿಗಳ ಮೂವ್ಮೆಂಟ್ಗಳ ಬಗ್ಗೆ ಹೇಳಲಾಗಿದೆ. ಹಾಗೆ ಇನ್ನೊಂದು ವಿಷಯ, ಆಗಿನ ಕಾಲದಲ್ಲಿ ಕ್ಯಾಲೆಂಡರ್ಗಳೆಲ್ಲ ಇರಲಿಲ್ಲ. ಗ್ರಹಗಳ ನಕ್ಷತ್ರಗಳ ಮೂವ್ಮೆಂಟ್ಗಳ ಮೇಲೆ ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡಲಾಗ್ತಿತ್ತು. ಆ್ಯಂಡ್ ಈಗ ಮಾಡರ್ನ್ ಸೈನ್ಸ್ನಲ್ಲಿ ಕರೆಯುವಂಥ IVF ಅನ್ನ ಮಹಾಭಾರತದಲ್ಲಿ ಮೊದಲೇ ಮಾಡಲಾಗಿತ್ತು.
ಹೌದು, ವೇದವ್ಯಾಸರು ಗಾಂಧಾರಿಯ ಹೊಟ್ಟೆಯಲ್ಲಿದ್ದ ಜೀವಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅವುಗಳನ್ನು ಪಾಲಿಸಿ ಪೋಷಿಸಿ ದುರ್ಯೋಧನ ದುಶ್ಯಾಸನಂತ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ರು. ಆ್ಯಂಡ್ ಅಷ್ಟೇ ಅಲ್ಲ, ದ್ರೋಣಾಚಾರ್ಯರನ್ನ ಜಗತ್ತಿನ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೆಯಲಾಗುತ್ತೆ. ಸಂಸ್ಕೃತದಲ್ಲಿ ದ್ರೋಣ ಅಂತಂತಂದ್ರೆ ಪಾಟ್ ಅಂತ ಅರ್ಥ. ದ್ರೋಣಾಚಾರ್ಯರ ಒಂದು ಜೀವಾಂಶ ಬೆಳೆದಿದ್ದು ಕೂಡ ಒಂದು ಮಣ್ಣಿನ ಮಡಿಕೆಯಲ್ಲಿ. ಸೊ ಇಷ್ಟೆಲ್ಲ ಇತಿಹಾಸವಿರುವ ನಮ್ಮ ಮಹಾಭಾರತವನ್ನು ನಾವು ಪುರಾಣ ಅಂತ ಕರಿತೀವಿ. ಐ ಹೋಪ್ ಮಹಾಭಾರತದ ಕೆಲವು ಅನ್ನೋನ್ ವಿಷಯಗಳು ನಿಮಗೆ ಈಗ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಹೀಗೆ ಇನ್ನಷ್ಟು ಸೈಂಟಿಫಿಕ್ ಎವಿಡೆನ್ಸ್ಗಳಿರುವ ಮಹಾಭಾರತ ರಾಮಾಯಣದ ಕಥೆಗಳನ್ನು ಮುಂದೆ ಮತ್ತೆ ಹೇಳ್ತೀನಿ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಐ ಆಮ್ ನಿಖಿಲ್ ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.